ಚಕ್ಕುಲಿ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವ ತಿಂಡಿ ಇದು. ಎಲ್ಲರೂ ಇಷ್ಟಪಡ್ತಾರೆ. ಹಗುರವಾಗಿದೆ, ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದೀನಿ. ಅಳತೆಗಂತ ಒಂದು ಲೋಟ ತಗೊಳ್ಬೇಕು. ಜಾಸ್ತಿ ಚಕ್ಕುಲಿ ಮಾಡೋಂಗಿದ್ರೆ ದೊಡ್ಡ ಲೋಟ, ಸ್ವಲ್ಪ ಸಾಕು ಅಂದರೆ ಒಂದು ಮೀಡಿಯಮ್ ಲೋಟ ತಗೊಳ್ಬೇಕು. ಆ ಲೋಟದಲ್ಲಿ 1/4 ಭಾಗ ಹೆಸರುಬೇಳೆ, 3/4 ಲೋಟ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ 3 ಸರ್ತಿ ತೊಳೆದು ಸ್ವಲ್ಪ ನೀರು ಹಾಕಿ 10 ನಿಮಿಷ ನೆನೆಸಿಟ್ಟು ನಂತರ 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಒಂದು ಲೋಟಕ್ಕೆ 2/4 ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ತಣ್ಣಗಾಗಲಿ ಅದು. ಉದ್ದಿನಬೇಳೆ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ ಮಿಕ್ಸ್ ಇದೆಯಲ್ಲ, ಅದಕ್ಕೆ ಒಂದು ಸೌಟು ಚೆನ್ನಾಗಿ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿ ಬಿಸಿ ಇದ್ದಷ್ಟು ಚಕ್ಕುಲಿ ಗರಿ ಗರಿಯಾಗಿ ಬರುತ್ತೆ. ಉದ್ದಿನಬೇಳೆ ವಾಯು, ಅದಕ್ಕೆ 1 ಟೀ ಸ್ಪೂನು ಓಂಕಾಳು, 1 ಟೀ ಸ್ಪೂನು ಜೀರಿಗೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾನು ಹೆಚ್ಚು ಉಪ್ಪು ಹಾಕಲಿಲ್ಲ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಜಾಸ್ತಿ ಹಾಕಿಲ್ಲ, ಎಲ್ಲನೂ ಲಿಮಿಟಾಗಿ ಹಾಕಬೇಕಲ್ವ. ಇವಾಗ ಈ ಮಿಕ್ಸನ್ನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೈಸ್ ಇರಬೇಕು, ಎಲ್ಲೂ ಉದ್ದಿನಕಾಳು ಹೆಸರು ಕಾಳೆಲ್ಲ ಮಧ್ಯೆ ಸಿಕ್ಕಬಾರ್ದು. ಆ ಥರ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಹೆಸರುಬೇಳೆ ಉದ್ದಿನಬೇಳೆ ಮಿಕ್ಸನ್ನು ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದಾಗಿದೆ. ಪೂರ್ತಿಯಾಗಿ ರುಬ್ಬಿಟ್ಕೊಂಡಿದ್ದಾಗಿದೆ. ಉದ್ದಿನಬೇಳೆ ಹೆಸರುಬೇಳೆಗೆ 1 ಲೋಟ ತೊಗೊಂಡಿದ್ವಲ್ಲ ಅಳತೆಗೆ, ಅದೇ ಲೋಟದಲ್ಲಿ 3 ಲೋಟ ಅಕ್ಕಿ ಹಿಟ್ಟು ಈ ಮಿಕ್ಸಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಚಕ್ಕುಲಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಬೋದು. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿಟ್ಟಿದ್ದಾಗಿದೆ. ಉಪ್ಪು ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಖಾರಕ್ಕೆ ತಕ್ಕಂತೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋದು. ಕಲಸಿರೋ ಹಿಟ್ಟನ್ನು 5-10 ನಿಮಿಷ ಮುಚ್ಚಿಡೋಣ. ದಿಢೀರಂತ ಸುಲಭವಾಗಿ ಮಾಡ್ಕೊಳ್ಬೋದು. ನನಗೆ ಈ ಕ್ರಮ ತುಂಬಾ ಇಷ್ಟ, ಬೇಗನೆ ಆಗುತ್ತೆ. ಹಾಗಾಗಿ ನಾನು ಇದೇ ಕ್ರಮದಲ್ಲಿ ಚಕ್ಕುಲಿ ಮಾಡ್ತೀನಿ. ಎಣ್ಣೆ ಕಾಯ್ತಾ ಇರಲಿ. ಅಷ್ಟರಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹೆಲ್ಪ್ ಆಗುತ್ತೆ. ಈ ಕ್ರಮ ಎಲ್ರಿಗೂ ಇಷ್ಟವಾಗುತ್ತೆ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಚಕ್ಕುಲಿ ಮಾಡೋದು ಸುಲಭದ ಕೆಲಸ ಅಂತ ಅನಿಸಿದೆ, ಮಾಡೋಣ. ನೋಡಿ, ಫಸ್ಟು ಒಂದು ಚಕ್ಕುಲಿಯನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಚೆಕ್ ಮಾಡ್ಕೊಳ್ಬೇಕು, ಹಿಟ್ಟೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಚಕ್ಕುಲಿ ಒತ್ತುವಾಗನೂ ಮಧ್ಯೆ ಮಧ್ಯೆ ಕಟ್ಟಾಗೋದು ಆ ಥರ ಎಲ್ಲ ಇರುತ್ತೆ. ಎಣ್ಣೆಯಲ್ಲಿ ಬಿಡುವಾಗನೂ ಕಟ್ಟಾಗೋದು ಅಂತ ಇರುತ್ತೆ. ಅದೆಲ್ಲ ಏನೂ ಆಗಿಲ್ಲ, ಕರೆಕ್ಟಾಗಿ ಚಕ್ಕುಲಿ ಬಂದಿದೆ. ಎಲ್ಲ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ಚಕ್ಕುಲಿ ಕಾಯಿಸ್ಕೊಳ್ಬೇಕು. ಒಬ್ಬೊಬ್ಬರಿಗೆ ಸ್ವಲ್ಪ ಕೆಂಪು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಕಲರ್ ಬಂದ ತಕ್ಷಣ ಚಕ್ಕುಲಿಯನ್ನು ಎಣ್ಣೆಯಿಂದ ತೆಗೆದಿದ್ದೀನಿ. ಚಕ್ಕುಲಿಗೆ ಇನ್ನೂ ಚೆನ್ನಾಗಿ ಕಲರ್ ಬರಬೇಕಂದ್ರೆ 1.5 ಟೀ ಸ್ಪೂನು ಸಕ್ಕರೆ ಪುಡಿ ಮಾಡಿ ಹಾಕ್ಕೊಂಡು ಹಿಟ್ಟು ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಒಳ್ಳೆ ಕಲರ್ ಬರುತ್ತೆ. ಅದು ಸಕ್ಕರೆ ಪುಡಿ ಹಾಕ್ಕೊಳ್ಳೋದು ಆಪ್ಷನಲ್. ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು. ತುಂಬ ಸುಲಭ ರೀತಿಯಲ್ಲಿ ಚಕ್ಕುಲಿ ಮಾಡೋದು ಯಾರಿಗೆ ಬೇಡ ಹೇಳಿ? ವಿಡಿಯೋ ನೋಡಿದವರು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಸಂಜೆ ಕಾಫಿ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಅಲ್ವ ಇದು. ಮತ್ತು ಸುಮ್ಮನೆ 11 ಗಂಟೆಗೆ ಒಂದು ಸರಿ ಸುಮ್ಮನೆ ತಿನ್ನೋಣ ಅಂದರೂ ತಿನ್ಬೋದು. ಮನೆಯಲ್ಲೇ ಮಾಡಿರೋದ್ರಿಂದ ರುಚಿ ಎಲ್ಲ ಇರುತ್ತೆ. ಒಳ್ಳೆ ರೀತಿಯಲ್ಲಿ ಎಣ್ಣೆನೂ ಹಾಕಿರ್ತೀವಿ, ಆರೋಗ್ಯಕರವಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ, ಚಕ್ಕುಲಿ ಮಾಡಿದ ವಿಧಾನ ಸರಿಯಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.